ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರಿನಲ್ಲಿ IPS ನಾರಾಯಣ ಎಂ ಹೆಸರಿನಲ್ಲಿ ದುಷ್ಕರ್ಮಿಗಳು ಈ ಹಿಂದೆ ಕಳೆದ 10 ದಿನಗಳಿಂದ ನಕಲಿ ಫೇಸ್ಬುಕ್ ಖಾತೆಯನ್ನು ಸೃಷ್ಟಿ ಮಾಡಿ ನನ್ನ ಸ್ನೇಹಿತರು, ಸಂಬಂಧಿಕರು ಮತ್ತೆ ನನ್ನ ಕಾಲ್ ಇದರಲ್ಲಿ ಯಾರು ಅವರೆಲ್ಲರಿಗೂ ಸಹ ಸಂಪರ್ಕಿಸಿ ಫೇಸ್ಬುಕ್ ಮೆಸೇಜ್ ಕಳಿಸಿ ನಿಮ್ಮ ನಂಬರ್ ಹೇಳಿ ಮತ್ತೆ ಅವ್ರಿಗೆಲ್ಲರಿಗೂ ಒಂದು ನಮ್ಮ CRPF ಅಸಿಸ್ಟೆಂಟ್ ಕಮಾಂಡೆಂಟ್ ಸಂತೋಷ್ ಕುಮಾರ್ ನನ್ನ ಫ್ರೆಂಡ್ ಅವರು ವರ್ಗಾವಣೆಗೊಂಡಿರೋ ಹಿನ್ನೆಲೆಯಲ್ಲಿ ತಮ್ಮ ಮನೆಯಲ್ಲಿ ವಾಷಿಂಗ್ ಮಿಷಿನ್, ಫ್ರಿಡ್ಜ್, ಸೋಫಾ ಎಲ್ಲ ಗೃಹೋಪಯೋಗಗಳಿದ್ದಾರೆ. ಹಾಗಾಗಿ ಮೊಬೈಲ್ ನಂಬರ್ ಕೊಟ್ಟು ಇದಕ್ಕೆ ಅಮೌಂಟ್ ಹಾಕಿದ್ರೆ ನಾನು ಇದನ್ನ ಪಾರ್ಸಲ್ ಕಳಿಸ್ತೀನಿ ಅಂತ ಹೇಳಿ ಇವನು ವಂಚನೆ ಮಾಡ್ತಾ ಇದ್ದಾನೆ. ಈ ಕುರಿತು ಈಗಾಗಲೇ ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಸೈಬರ್ ಕ್ರೈಮ್ ಕೇಸ್ ರಿಜಿಸ್ಟರ್ ಆಗಿದೆ. ಆರೋಪಿಗಳ ಹುಡುಕಾಟಕ್ಕೆ ನಾವು ಈಗಾಗಲೇ ಪ್ರಾರ್ಥನೆ ಮಾಡಿದ್ರೆ ರಾಜಸ್ಥಾನದಿಂದ ಈ ತರ ಒಂದು ಫೇಕ್ ಮಾಡ್ತಾ ಇದ್ದಾನೆ. ಸದ್ಯದಲ್ಲಿ ನಾವು ನಡೀತೀವಿ. ಬಟ್ ಎಲ್ಲೆಲ್ಲಿ ಈ ತರ ನನ್ನ ಹೆಸರಲ್ಲಿ ಬರುತ್ತೋ ಇಮಿಡಿಯೇಟ್ಲಿ ನೀವು 1930ಗೆ ಕಾಂಟ್ಯಾಕ್ಟ್ ಮಾಡಿ. ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಸೈಬರ್ ಫ್ರಾಡ್ ಬಗ್ಗೆ ನೀವು ಕಂಪ್ಲೇಂಟ್ ಕೊಡಬೇಕು. ಇಮಿಡಿಯೇಟ್ಲಿ ನಿಮ್ಮ ಅಕೌಂಟ್ಸ್ ಯಾವುದು ಶೇರ್ ಮಾಡಬಹುದು, ಫೋನ್ ನಂಬರ್ಸ್ ಶೇರ್ ಮಾಡಬಹುದು. ಆ ತರ ಇದ್ರೆ ನನಗೂ ಸಹ ವಿಷಯಗಳನ್ನು ತಿಳಿಸಿ ನಾವು ಕ್ರಮ ತಗೊಳ್ತೀವಿ. ಹಾಗಾಗಿ ಸಾರ್ವಜನಿಕರು ಇಂಥ ಕರೆಗಳಿಗೆ, ಸಂದೇಶಗಳಿಗೆ ಸಾಮಾಜಿಕ ಜಾಲತಾಣದಲ್ಲಿ ಯಾವುದೇ ಹಣಕಾಸು ವ್ಯವಹಾರ ನಡೆಸುವ ಮೊದಲು ಮಾಹಿತಿಯನ್ನು ದೃಢೀಕರಿಸಿಕೋಬೇಕು. ಈ ತರ ಅನುಮಾನ ಕರೆಗಳು ನಿಮ್ಗೆ ಯಾರು ಗೊತ್ತಿಲ್ಲದಿರೋ ಈ ತರ ಮೆಸೇಜ್ ಮಾಡೋದು ಇಮಿಡಿಯೇಟ್ಲಿ ಬ್ಲಾಕ್ ಮಾಡಬೇಕಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಂತೀನಿ. ಓಕೆ, that someone was created one fake Facebook ID of mine like IPS Narayan M, and he is sending the message that one of my friends Santosh Kumar CRPF assistant command got transferred. He has all the household items, so that they are asking your phone numbers and sending the scan to send the money so that he can send the Santosh Kumar furniture. But it is a fake and he is duping the people and luring the people. I advise everybody that to block the contacts, and if in case of he contact you again, you please go to nearest police station and call 1930 for the cyber assistance. So I request all the people to refrain from this type of the message. It is a fake.